ನಮಸ್ಕಾರ, ನೀವು ನೋಡ್ತಿದ್ದೀರಾ 1 ಟಿವಿ. ನಾನು ನಿಮ್ಮ KRV. CJP ಹೋರಾಟ ಮುಗಿದ ಅಧ್ಯಾಯನ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನಾಟಕನ, ಮೋದಿ ಶಾ ಮಾಸ್ಟರ್ ಸ್ಟ್ರೋಕ್ಗೆ ವಿಪಕ್ಷಗಳು ಕಂಗಾಲಾಗಿದ್ದೇಗೆ. ಕಳೆದ 36 ದಿನಗಳಿಂದ ದೆಹಲಿಯನ್ನು ನಡಗಿಸಿದ್ದ CJP ಅರ್ಥಾತ್ ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟ ಕೊನೆಗೂ ಮುಗಿದ ಅಧ್ಯಾಯವಾಗಿದೆ. ಮೂಲಗಳ ಪ್ರಕಾರ ಪ್ರತಿಭಟನೆಗೆ ಮೊದಲ ದಿನವೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರವರು ರಾಜೀನಾಮೆಗೆ ಮುಂದಾಗಿದ್ದರು ಅಂತೇಳಿ BJPಯ ಹಿರಿಯ ನಾಯಕ ಕೈಲಾಶ್ ವಿಜಯವರ್ಗೀಯ ಬಹಿರಂಗಪಡಿಸಿದ್ದಾರೆ. ಆದರೆ ಮೋದಿ ಶಾ ಜೋಡಿ ಬೇರೆಯೇ ಆಟ ಆಡಿತ್ತು. ಅದನ್ನು ತಡೆದು ಇಡೀ ಆಟವನ್ನೇ ತಿರುಗಿಸ್ಬಿಟ್ಟಿದ್ದರು. ವಿದ್ಯಾರ್ಥಿಗಳ ಕೋಪವನ್ನು ಅರ್ಥ ಮಾಡಿಕೊಂಡ ಕೇಂದ್ರ ಸರ್ಕಾರ ಇನ್ಫೋಸಿಸ್ ಸಹ ಸಂಸ್ಥಾಪಕರ ನೇತೃತ್ವದಲ್ಲಿ ಪರೀಕ್ಷಾ ಸುಧಾರಣಾ ಟಾಸ್ಕ್ ಫೋರ್ಸ್ ಘೋಷಿಸಿ ಆದೇಶ ಹೊರಡಿಸಿದೆ. ಪ್ರಹ್ಲಾದ್ ಜೋಶಿಯವರಿಗೆ ಶಿಕ್ಷಣ ಖಾತೆ ನೀಡಿ ಮಾಸ್ಟರ್ ಸ್ಟ್ರೋಕ್ ಹೊಡೆದಿದೆ. ಇದರಿಂದ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದ ಯುವಕರೇ ಈಗ ಸರ್ಕಾರದ ಮಾತಿಗೆ ಒಪ್ಪಿ ಪ್ರತಿಭಟನೆ ಹಿಂಪಡೆದಿದ್ದಾರೆ. ಭಾರತದ ಯುವ ಪ್ರತಿಭಟನಾಕಾರರು ಸರ್ಕಾರದ ಜೊತೆ ಮಾತುಕತೆ ನಂತರ ಪ್ರತಿಭಟನೆ ಕೊನೆಗೊಳಿಸಲು ಒಪ್ಪಿದ್ದಾರೆ ಎಂದು ವರದಿಯಾಗಿದೆ. ಇತ್ತ ವಿಪಕ್ಷಗಳು ಕಂಗಾಲಾಗಿವೆ. CJP ಹೋರಾಟವನ್ನು ಮುಂದಿಟ್ಟುಕೊಂಡು ಮೋದಿ ಸರ್ಕಾರವನ್ನು ಕಟ್ಟಿ ಹಾಕಬೇಕು ಅಂತ ಅಂದ್ಕೊಂಡಿದ್ದಂತಹ ವಿಪಕ್ಷಗಳ ಲೆಕ್ಕಾಚಾರ ಉಲ್ಟಾಗಿದೆ. ಈಗ CJP ನಾಯಕ ಅಭಿಜಿತ್ ದೀಪ್ಗೆ ಅವರಿಗೆ ಮತ್ತೊಂದು ತಲೆನೋವು ಶುರುವಾಗಿದೆ. ಅದೇನಪ್ಪ ಅಂದರೆ, ಇದು ಕೇವಲ ಆರಂಭ ಅಂತೇಳಿ ವಿಡಿಯೋ ಸಂದೇಶ ಕೊಟ್ಟಿದ್ದಂತಹ ಅವರು ಈ ಸರ್ಕಾರದ ನಡೆಯಿಂದ ಅವರ ಹೋರಾಟವು ಕಾವು ಕೂಡ ಸ್ವಲ್ಪ ತಣ್ಣಗಾಗಿದೆ. ಇನ್ನೊಂದು ಪ್ರಶ್ನೆ ಏನಂದರೆ, ಪಂಜಾಬ್ ಮತ್ತು ಕರ್ನಾಟಕದಲ್ಲಿ ಮತ್ತೆ ಹೋರಾಟ ಮಾಡ್ತಾರಾ? ಈ ಪ್ರಶ್ನೆಗೆ ಉತ್ತರ ಸದ್ಯಕ್ಕೆ ಇಲ್ಲ ಅಂತ ಹೇಳಿದರೆ, ಪಂಜಾಬ್ ಮತ್ತು ಕರ್ನಾಟಕದಲ್ಲಿ ಕೆಲವು ಗುಂಪುಗಳು ಹೋರಾಟಕ್ಕೆ ಕರೆ ನೀಡಿದರೂ ಕೇಂದ್ರದ ಈ ಸುಧಾರಣಾ ಕ್ರಮದಿಂದಾಗಿ ಜನಬೆಂಬಲ ಸಿಗಲ್ಲ ಅಂತ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ದೆಹಲಿ ಮಾದರಿ ಹೋರಾಟ ಕೂಡ ಇಲ್ಲಿ ಹಬ್ಬಲ್ಲ ಅನ್ನೋದು ಈಗ ಅವರಿಗೆ ಸ್ಪಷ್ಟವಾಗಿದೆ. ಒಟ್ಟಿನಲ್ಲಿ ಮೋದಿ ಶಾ ಮತ್ತೊಮ್ಮೆ ತಮ್ಮ ಚಾಣಾಕ್ಷ ನಡೆಯಿಂದ ಪ್ರತಿಭಟನೆಯ ಅಧ್ಯಾಯವನ್ನೇ ಮುಗಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ಯಾವ ರೀತಿಯ ಒಂದು ಪ್ರತಿಭಟನೆಯ ಒಂದು ರೂಪುರೇಷೆ ಮಾಡ್ತಾರೆ ಅಂತ ಕಾದು ನೋಡೋಣ. ಇದೇ ರೀತಿಯ ಒಂದು ಹೆಚ್ಚಿನ ಸುದ್ದಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ಧನ್ಯವಾದಗಳು.